ಚಿನ್ನಿ ಆಯ್ ಚಿನ್ನಿ, ಯಾಕೆ ಹೀಗೆ ನಾನು ಫಾಲೋ ಮಾಡ್ತಾ ಇದ್ಯಾ? ಏನ್ ಚಿನ್ನಿ ಉಪಕಾರ ಮಾಡಿದವ್ರನ್ನ ಇಷ್ಟು ಬೇಗ ಮರ್ತು ಬಿಡೋದ? ಒಂದ್ ಫೋನ್ ಇಲ್ಲ, ಒಂದ್ ಮೀಟಿಂಗ್ ಇಲ್ಲ, ವೆರಿ ಬ್ಯಾಡ್. ಈ ತರ ಎಲ್ಲ ಆದ್ರೆ ಬಹಳ ಕಷ್ಟ ಆಗುತ್ತೆ. ಹೌದು, ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೆ. ನಾನ್ ಯಾಕೆ ನಿನಗೆ ಫೋನ್ ಮಾಡ್ಬೇಕು? ನಾನ್ ಯಾಕೆ ಬಂದು ನಿನ್ನನ್ನ ಮೀಟ್ ಮಾಡ್ಬೇಕು? ನೀ ನನ್ಗೆ ಉಪಕಾರ ಮಾಡಿದ್ಯಾ ನಿಜ, ಅದು ನನ್ಗೆ ನೆನ್ಪಲ್ಲೂ ಇದೆ, ಅದಕ್ಕೆ ಕೃತಜ್ಞತೆ ಕೂಡ ಇದೆ. ಆದ್ರೆ ಅದೊಂದೇ ಕಾರಣಕ್ಕೆ ನಾನು ನಿನ್ನ ಬಂದು ಮೀಟ್ ಮಾಡ್ಬೇಕು ಅಥವಾ ಪದೇ ಪದೇ ಕಾಲ್ ಪಿಕ್ ಮಾಡಿ ಮಾತಾಡ್ಬೇಕು ಅನ್ನೋ ಕಂಪಲ್ಷನ್ ಏನೂ ಇಲ್ವಲ್ಲ. ಹೀಗೆಲ್ಲ ಮಾತಾಡಿದ್ರೆ ಈ ಬಡಪಾಯಿ ಗತಿ ಏನಾಗ್ಬೇಕು? ಚಿನಿ, ನಿನ್ನ ನೋಡಿದೆ, ನಿನ್ ಧ್ವನಿ ಕೇಳಿದೆ, ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಗೊತ್ತಾ? ನಿನ್ನ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ, ಅರ್ಥನೇ ಆಗ್ತಿಲ್ವಾ ನಿನಗೆ? ಇಲ್ಲ, ನನ್ಗೆ ಅದು ಅರ್ಥ ಆಗ್ಲೂ ಬೇಕಾಗಿಲ್ಲ. ನೀನು ನನ್ನ ಮೇಲೆ ಪ್ರೀತಿನೇ ಇಲ್ವಾ? ನೋ ವೇ. ಅವತ್ತು ನೀನು ನಿಮ್ಮ ಮಾಮ್ ಮೇಲೆ ಕೈ ಇಟ್ಟು ಪ್ರೀತಿ ಇದೆ ಅಂತ ಒಪ್ಕೊಂಡಿದ್ದು ನೀನ್ ಮರ್ತಿರ್ಬೋದು, ನಾನ್ ಮರ್ತೀನಿ. ಎಷ್ಟೋ ವರ್ಷಗಳಾದ್ಮೇಲೆ ನಾನು ನಿನ್ನ ನೋಡ್ದೆ ಅಲ್ಲ, ಅದಕ್ಕೆ ಹಳೇದೆಲ್ಲ ನೆನ್ಪಾಗ್ತಾ ಇತ್ತು, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಈಗ ಆ ಚೂರು ಪಾರು ನೆನಪುಗಳು ನನ್ನಲ್ಲಿ ಉಳ್ದಿಲ್ಲ, ಅದನ್ನ ಸಾಯಿಸ್ಬಿಟ್ಟಿದ್ದೀನಿ. ಸೊ ನಿನ್ ಮೇಲೆ ನನ್ಗಿನ್ನೂ ಪ್ರೀತಿ ಇದೆ ಅಂತ ತಿಳ್ಕೊಂಡ್ರೆ ಅದು ನಿನ್ ಭ್ರಮೆ ಮಾತ್ರ. ಚಿನ್ನಿ, ಆಹಾ ಆಹಾ, ಯಾಕಿ ಪ್ರದಕ್ಷಿಣೆ? ನೀನು ಮನುಷ್ಯತ್ವ ಇಲ್ದಿರೋ ಕ್ರೂರಿ ಅನ್ಕೊಂಡಿದ್ದೆ, ಹೃದಯನೇ ಇಲ್ದಿರೋ ಮೋಸಗಾತಿ ಅನ್ಕೊಂಡಿದ್ದೆ. ಆದ್ರೆ ನಾನು ಅನ್ಕೊಂಡಷ್ಟು ಕೆಟ್ಟವಳಲ್ಲ ಚಿನ್ನಿ ನೀನು. ನಿನ್ನೊಳಗೂ ಭಾವನೆ ಇದೆ. ಒಳ್ಳೆತನ ಅನ್ನೋದು ನೀನು ದೇಹದಲ್ಲಿ ಯಾವುದೋ ಒಂದು ಮೂಲೆನಲ್ಲಿ ಅಡ್ಕೊಂಡಿದೆ. ಅದಕ್ಕೆ ನನಗೆ ನಿನ್ ಮೇಲಿರೋ ಪ್ರೀತಿ ದುಪ್ಪಟ್ಟಾಗುತ್ತೆ. ಇಟ್ಸ್ ಡಬಲ್ ಚಿನ್ನಿ. ಇದ್ಯಾವ ಹೊಸ ನಾಟಕ? ನನ್ನ ಪ್ರೀತಿ ನಾಟಕ ಆಗಿರಲಿಲ್ಲ ಅನ್ನೋದು ಬೇರೆ ವಿಷಯ. ಆದ್ರೆ ನಾನೀಗ ಮಾತಾಡ್ತಿರೋದು ನಿನ್ ಮೇಲೆ ಹೆಚ್ಚಾಗಿರೋ ಅಭಿಮಾನದಿಂದ ಚಿನ್ನಿ. ವಿಲ್ ಯು ಪ್ಲೀಸ್ ಶಟ್ ಅಪ್? ಶಟಪ್ ಆಗೋಣ, ಆದ್ರೆ ಅದಕ್ಕೂ ಮುಂಚೆ ನನ್ನೊಂದು ಪ್ರಶ್ನೆ ಇದೆ. ನಾನು ನಿನ್ನ ಪ್ರೀತಿಸ್ತಾ ಇದ್ದಾಗ ನಿನ್ನ ಹೊಟ್ಟೆನಲ್ಲಿ ನನ್ನ ಕಂದ ಬೆಳೀತಿತ್ತು. ಅದನ್ನ ತಗ್ಸಾಕಿ ಸಂಗಮ್ನ ಮದುವೆ ಆದೆ ಅಂತ ಲಾಸ್ಟ್ ವೀಕ್ ಮೀಟ್ ಆದಾಗ ಹೇಳಿಬಿಟ್ಟ. ಅದು ನಂಗೆ ತುಂಬಾ ಬೇಜಾರಾಗಿತ್ತು. ಆದ್ರೆ ಈಗದು ಸುಳ್ಳು ಅಂತ ಗೊತ್ತಾಯ್ತಲ್ಲ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ. ನಿನ್ಗೇನಾದ್ರೂ ಹುಚ್ಚಿಗೆ ಚೆಡ್ದಿದ್ಯಾ? ಅದಕ್ಕೆ ಏನೇನೋ ಮಾತಾಡ್ತಾ ಇದ್ಯಾ? ಇಲ್ಲ ಚಿನ್ನಿ, ಆ ಮಗು ನಿನ್ನ ಹೊಟ್ಟೆನಲ್ಲೇ ಇತ್ತು, ನೀನು ಅದನ್ನ ಅಬಾರ್ಟ್ ಮಾಡಿಸಲಿಲ್ಲ. ಹಾಗೆ ನೀನು ಸಂಗಮ್ನ ಮದುವೆ ಆದೆ. ಮದುವೆ ಆದಮೇಲೆ ಹೇಳ್ತೀನಿ, ಒಟ್ಟಿನಲ್ಲಿ ಕರೆಕ್ಟಾಗಿ ಪ್ರಿಯಾ 9 ತಿಂಗಳು ಬಿಟ್ಟಿದ್ದಾಳೆ. ಅಂದರೆ ಆ ಮಗು ನಂದೇ ತಾನೆ? ಯಾಕತ್ತೆ ನೀನ್ ಯಾಕೆ ಎದುರ್ಕೊತಾ ಇದೀಯಾ? ನಿನ್ ಮುಖದಲ್ಲಿ ಯಾಕೆ ಬೆವರು ಕಿತ್ಕೊಂತೈತೆ? ದಿಟ ಬಿಡು ಅಥವಾ ಮಾಂಸ ದುಡವಂಗು ಸಾಗ ದುಡಪಯ್ಯಂಗು ನಮ್ಮ ಅವ್ವ ಹೆಂಗ್ ಗೊತ್ತು? ಅವ್ರ ಯಾಕೆ ಅವ್ವನ ಹೆಸರನ್ನ ಪದೇ ಪದೇ ಹೇಳ್ಕೊಂಡು ಗುಸು ಗುಸು ಅಂತವ್ರೆ? ಊರ್ಗೆಲ್ಲ ಚಂದ್ರಮತಿ ಒಬ್ಳೆ ಅನ್ನಂಗೆ ಇಡೀ ಪ್ರಪಂಚಕ್ಕೆಲ್ಲ ಗಿರ್ಜವ್ವ ಅಂದ್ರೆ ನಿಮ್ಮವ್ವ ಒಬ್ಳೆಯಾ? ಇದ್ಯಾರೋ ಬೇರೆ ಗಿರ್ಜೆ ಇರ್ಬೇಕು. ಅವ್ರು ಯಾರೋ ಬ್ಯಾರೆ ಗಿರ್ಜೆ ಆಗಿದ್ರೆ ಗೋಪಾಲ್ ಮಾಮನ್ ಕುಟೆ ಬಂದು ಯಾಕೆ ಈ ಹೆಸರು ತೆಗ್ ಮಾತಾಡ್ತವ್ರೆ? ಗಿರ್ಜವ್ವ ಅಂದ್ರೆ ಗೋಪಾಲ್ ಮಾಮನ್ ತಂಗಿ ಅಂತ ಗೊತ್ತಿರೋದಕ್ಕೆ ತಾನೆ. ಯಾಕೋ ಇದು ಬತ್ತ ಬತ್ತ ನನ್ ಕುತ್ತಿಗೆಗೆ ಬತ್ತಾದಲ್ಲಪ್ಪ. ಅಲ್ಲ ಕಣ್ಲಚ್ಚಿ, ನೀನ್ ಯಾಕೆ ಹಿಂಗ್ ಪೆದ್ದಂಗ ಆಡ್ತಾ ಇದ್ಯಾ? ಅವ್ರ
ಗಿರ್ಜಾ ಅಂದೇಟ್ಗೆ ನಿಂಗೆ ಯಾಕೆ ಟೆನ್ಷನ್ನು? ಅಷ್ಟಕ್ಕೂ ಗಿರ್ಜಂಗೂ ನಿಂಗೂ ಏನ್ ಸಂಬಂಧ? ನಿಮ್ಮವನ ಹೆಸರು ಗಿರ್ಜಾ ಅಲ್ಲ, ಶಿವನಹಳ್ಳಿ ಪಾರ್ವತಿ ಅಂತ ಅವತ್ತು ಹೇಳಿಲ್ವಾ ನಿನ್ಗೆ? ಇಲ್ಲ, ನೀನ್ ಹಂಗೆ ಹೇಳಿಲ್ಲ. ನೀನ್ ಹೇಳಿದ್ದು ಸಂಗಿಹಳ್ಳಿ ಗಿರ್ಜವ್ವಂಗೂ ಶಿವನಹಳ್ಳಿ ಪಾರ್ವತಿ ಅಂತ ಇನ್ನೊಂದು ಹೆಸರು ಐತೆ ಅಂತ. ಹಂಗಂದ್ರೆ ಏನರ್ಥ? ಗಿರ್ಜಾ ಅನ್ನೋ ಹೆಸರು ನಮ್ಮ ಅವ್ವಂದು ಅಂತ ತಾನೆ? ನಿಜ ಹೇಳು ದೀಪಿಕಾ, ಪ್ಲೀಸ್. ರಿಯಾ ನನ್ನ ಮಗಳು ತಾನೆ. ಒಂದೇ ಒಂದ್ಸಲಿ ಆ ಮಾತು ನಿನ್ನ ಬಾಯಿಂದ ಕೇಳಿಬಿಟ್ರೆ ನನಗೆ ಸ್ವರ್ಗನೇ ಸಿಗ್ದಷ್ಟು ಖುಷಿ ಆಗುತ್ತೆ. ನಿನ್ ಪಾಡಿಗೆ ನೀನ್ ಏನೇನೋ ಅಸ್ಯೂಮ್ ಮಾಡ್ಕೊಂಡು ತಲೆ ಬುಡ ಇಲ್ದಿರೋ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ಹುಚ್ಚುಚ್ಚಾಗಿ ಮಾತಾಡ್ಬಿಟ್ರೆ ನಾನ್ ಹೂ ಅಂತ ತಲೆ ಅಲ್ಲಾಡ್ಸ್ಬೇಕಾ? ಇಲ್ಲ, ನೀನು ನನ್ನ ಮ್ಯಾನಿಪುಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಎಂತದೂ ಇಲ್ಲ. ನಿನ್ಗೂ ರಿಯಾಗೂ ಯಾವ ತರದ ಸಂಬಂಧನೂ ಇಲ್ಲ. ಹಾಗಾದ್ರೆ ಅವಳು ಯಾಕೆ 7 ತಿಂಗಳಿಗೆ ಹುಟ್ಟಿದ್ಲು? ಓ, ನಿನ್ ಪ್ರಕಾರ ಪ್ರಪಂಚದಲ್ಲಿ 7 ತಿಂಗಳಿಗೆ ಹುಟ್ಟೋ ಮಕ್ಕಳೇ ಇಲ್ಲ.